ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಪೆಟ್ಟನ್ನು ಭಾರತದ ವಾಯುಪಡೆಗಳು ಕೊಟ್ಟಿರುವುದಕ್ಕೆ ಈಗ ಸ್ಯಾಟಲೈಟ್ ಇಮೇಜ್ಗಳು ಸಾಕ್ಷ್ಯವನ್ನು ಹೇಳ್ತಾ ಇವೆ. ಒದೆ ತಿಂದು ವಾಪಸ್ಸಾದ ಮೇಲೆ ತನ್ನ ಹೊಗಳು ಭಟರೆದುರು ಗೆದ್ದಿದ್ದು ನಾವೇ ಎನ್ನುವಂತೆ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಕದನ ವಿರಾಮದ ನಂತರ ಮಾತಾಡಿದರು. ಆದರೆ ಪಾಕಿಸ್ತಾನಕ್ಕೆ ಕೊಟ್ಟ ಒದೆ ಹೇಗಿತ್ತು ಅನ್ನೋದನ್ನು ಭಾರತದ ಹೆಮ್ಮೆಯ ಸೇನಾಪಡೆಗಳು ಸ್ಯಾಟಲೈಟ್ ಇಮೇಜ್ಗಳ ಸಾಕ್ಷಿ ಸಮೇತ ಮುಂದಿಟ್ಟಿವೆ. ಪಾಕಿಸ್ತಾನದ ವಿರುದ್ಧದ ಆಪರೇಷನ್ ಸಿಂಧೂರ್ಗೆ ತಾತ್ಕಾಲಿಕ ವಿರಾಮ ಮಾತ್ರ ನೀಡಲಾಗಿದೆ ಅಂತ ಭಾರತ ಈಗಾಗಲೇ ಸ್ಪಷ್ಟವಾಗಿ ಹೇಳಿದೆ. ಗುಂಡು ಹಾರಿಸುವುದನ್ನು ನಿಲ್ಲಿಸಿದರೂ ಪಾಕಿಸ್ತಾನವನ್ನು ತುಂಡು ಮಾಡುವ ಕೆಲಸದಿಂದ ಭಾರತ ಹಿಂದೆ ಸರಿದಿಲ್ಲ. ಭಾರತ ಬಯಸಿದಾಗ ಮಾತ್ರ ಇನ್ನು ಮುಂದೆ ಪಾಕಿಸ್ತಾನಕ್ಕೆ ಸಿಂಧೂ ಮತ್ತು ಅದರ ಉಪನದಿಗಳಿಂದ ನೀರು ಹರಿಯುತ್ತದೇನೆ ಹೊರತು ಪಾಕಿಸ್ತಾನದ ಅವಶ್ಯಕತೆಗಳನ್ನು ಆಧರಿಸಿ ನೀರು ಹರಿಯುವುದಿಲ್ಲ. ಇದು ಗೊತ್ತಾಗ್ತಾ ಇದ್ದಂತೆಯೇ ಪಾಕಿಸ್ತಾನದ ನೀರಾವರಿ ಮಂತ್ರಿ ಈಗ ನೀರಿಗಾಗಿ ಬೇಡಿಕೊಂಡು ಪತ್ರ ಬರೆದಿದ್ದಾರೆ. ಪಾಕಿಸ್ತಾನ ಈಗಲೂ ಕೂಡ ಉಗ್ರರನ್ನು ಭಾರತದೊಳಗಡೆ ನುಗ್ಗಿಸುವ ಪ್ರಯತ್ನವನ್ನು ಮಾಡ್ತಾನೇ ಇದೆ. ಅಂಥವರಲ್ಲಿ 3 ಭಾರತದ ಸೇನಾಪಡೆಗಳು ಶೋಪಿಯಾನ್ನಲ್ಲಿ ಹೊಡೆದು ಹಾಕಿರುವಂಥದ್ದು. ಆದರೆ ಅವರು ದಿನಸಿ ಖರೀದಿಸೋದಕ್ಕೆ ಮಾಡಿಟ್ಟಿದ್ದಂತಹ ಚೀಟಿಯನ್ನು ನೋಡಿದ್ರೇ ಕನಿಷ್ಠ 3-4 ತಿಂಗಳು ಠಿಕಾಣಿ ಹೂಡೋದಕ್ಕೆ ಬಂದಂಗೆ ಕಾಣ್ತಾ ಇತ್ತು. ಮಾವನ ಮನೆಯಲ್ಲಿ ನೆಮ್ಮದಿಯಾಗಿರೋಣ ಎಂಬಂತೆ ಬಂದಿದ್ದ ಉಗ್ರರನ್ನು ಭಾರತದ ಸೇನಾಪಡೆಗಳು ಹೊಡೆದು ನೆರಕಕ್ಕೆ ಕಟ್ಟಿವೆ. ಮತ್ತೊಂದೆಡೆ ಭಾರತದ ಸ್ವದೇಶಿ ನಿರ್ಮಿತ ಶಸ್ತ್ರಾಸ್ತ್ರಗಳು ಈಗ ದೇಶದ ರಕ್ಷಣಾ ವ್ಯವಸ್ಥೆಗೆ ಹೊಸ ಶಕ್ತಿಯನ್ನು ತುಂಬುತ್ತಾ ಇವೆ. ಭಾರ್ಗವಾಸ್ತ್ರದ ಪರೀಕ್ಷೆಯನ್ನು ನಡೆಸಲಾಗಿದೆ. ಆಕಾಶ್ ತೀರ್ ವ್ಯವಸ್ಥೆ ಭಾರತದ ಸ್ವದೇಶಿ ಐರನ್ ಡೋಮ್ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತಿನ ಪಂಚಾಯಿತಿಯಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಮೊದಲಿಗೆ ಭಾರತ ಹೇಗೆ ಪಾಕಿಸ್ತಾನ ಮತ್ತು ಅದರ ಉಗ್ರರನ್ನು ಮಟ್ಟ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಈ ವರದಿಯ ಮೂಲಕವಾಗಿ ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡಿ. ಏಪ್ರಿಲ್ 22ರ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಪಾಕಿಸ್ತಾನಕ್ಕೆ ದಿನದಿನವೂ ಪೆಟ್ಟು ಕೊಡುತ್ತಲೇ ಇದೆ ಭಾರತೀಯ ಸೇನೆ. ಗಡಿಯಾಚೆ ನುಗ್ಗಿ ಪಾಕಿಸ್ತಾನದ ಏರ್ಬೇಸ್ಗಳನ್ನು ನಾಶ ಮಾಡಿ ಬಂದಿರುವ ಭಾರತ ವಾಯುಸೇನೆಯ ಸಾಧನೆ ಈಗ ಜಗತ್ತಿನ ಮೆಚ್ಚುಗೆ ಗಳಿಸಿದೆ. ಇದರ ನಡುವೆಯೇ ಪ್ರಧಾನಿ ಮೋದಿ ಸಂಪುಟ ಭದ್ರತಾ ಸಮಿತಿ ಸದಸ್ಯರೊಂದಿಗೆ ಸಭೆ ಮಾಡಿ ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿ ಪಡೆದರು. ಅದಾದ ಬಳಿಕ ಹಣಕಾಸು, ಗೃಹ, ವಿದೇಶಾಂಗ, ರಕ್ಷಣಾ ಸಚಿವರೊಂದಿಗೆ ಪ್ರತ್ಯೇಕ ಮಾತುಕತೆ ಮಾಡಿದ್ರು. ಎಲ್ಲ ಸಭೆಗಳ ಮಾಹಿತಿ ಪಡೆದ ನಂತರ ಸಚಿವ ಸಂಪುಟ ಸಭೆ ನಡೆಸಿದ್ರು. ಸಂಪುಟ ಸಭೆಯಲ್ಲೂ ಕೂಡ ಆಪರೇಷನ್ ಸಿಂಧೂರ್ಗೆ ಶ್ಲಾಘನೆ ವ್ಯಕ್ತವಾಯಿತು. ऑपरेशन सिंदूर एक बहुत ही भारत की एक अस्मिता, भारत के हमारे आर्म्ड फोर्सेस का जो रोल रहा है और जो एक डिसाइसिव लीडरशिप रही है और एक जो नई डॉक्ट्रिन बनी है उसका एक बहुत बड़ा एग्जाम्पल है. उसके ऊपर कई प्रेस ब्रीफिंग्स यहाँ पे हो चुकी है. मैं उसके डिटेल्स में नहीं जाऊंगा, लेकिन वाकई ये देश के लिए एक सराहनीय चीज. ಇದರ ನಡುವೆಯೇ ರಕ್ಷಣಾ ಪಡೆಗಳ ಮುಖ್ಯಸ್ಥರು ಹಾಗೂ 3 ಸೇನಾಪಡೆಗಳ ಮುಖ್ಯಸ್ಥರು ರಾಷ್ಟ್ರಪತಿಯವರನ್ನ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಹಾಗೂ ಈಗಿನ ಸೀಸ್ ಫೈರ್ ನಡುವೆಯೇ ಮುಂದಿನ ತಯಾರಿಗಳ ಬಗ್ಗೆ ಮಾಹಿತಿ ಹಂಚಿಕೊಂಡ್ರು. ಸೇನೆಗಳು ನಡೆಸಿರುವ ಕಾರ್ಯಾಚರಣೆಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ದ್ರೌಪದಿ ಮುರ್ಮು ಸೇನಾಧಿಕಾರಿಗಳನ್ನ ಹುರಿದುಂಬಿಸಿದ್ರು. ನವದೆಹಲಿಯಲ್ಲಿ ಹೀಗೆ ಮಹತ್ವದ ಸಭೆಗಳು ನಡೆಯುತ್ತಿದ್ದಾಗಲೇ ಗಡಿಯಲ್ಲಿ ಆಕ್ಷನ್ಗೆ ಇಳಿದಿದೆ ಭಾರತೀಯ ಸೇನೆ. ಲಷ್ಕರ್ ಸಂಘಟನೆಯ 3 ಉಗ್ರರನ್ನ ಹೊಡೆದುರುಳಿಸಿರುವ ಸೇನೆ ಆ ಎಲ್ಲ ಉಗ್ರರ ಮನೆಯಲ್ಲಿದ್ದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಂಡಿದೆ. AK-47 ರೈಫಲ್ಸ್, ಮ್ಯಾಗಜಿನ್ಗಳು, ಜೀವಂತ ಗುಂಡುಗಳು, ಎಲೆಕ್ಟ್ರಿಕ್ ಡಿವೈಸ್, ಹ್ಯಾಂಡ್ ಗ್ರೆನೇಡ್, ಭಾರತದ ಕರೆನ್ಸಿ, ನಕಲಿ ಐಡಿ, ಟೈಮರ್, ಬ್ಯಾಗ್, ಆಧಾರ್ ಕಾರ್ಡ್, ಪರ್ಸ್ ವಶಪಡಿಸಿಕೊಂಡಿದ್ದಾರೆ. ಹಾಗೆಯೇ ಅವರು ಸಂಗ್ರಹಿಸಿಡಲು ಮುಂದಾಗಿದ್ದ ಆಹಾರ ಸಾಮಗ್ರಿ ಲಿಸ್ಟ್ ಕೂಡ ಸೇನೆಗೆ ಸಿಕ್ಕಿದೆ. 40 ಕೆಜಿ ಅಕ್ಕಿ, 20 ಕೆಜಿ ಗೋಧಿ ಹಿಟ್ಟು, 3 ಕೆಜಿ ತುಪ್ಪ, 30 ಕೆಜಿ ಸಕ್ಕರೆ, 3 ಕೆಜಿ ರವೆ, 3 ಲೀಟರ್ ಅಡುಗೆ ಎಣ್ಣೆ. ಈ ಲಿಸ್ಟ್ನಲ್ಲಿರುವ ಐಟಂಗಳನ್ನು ನೋಡಿದ್ರೆ ಇನ್ನೂ 3-4 ತಿಂಗಳ ಕಾಲ ಹೊಂಚು ಹಾಕಿ ಕೂರಲು ಇವರು ತಯಾರಿ ಮಾಡಿಕೊಂಡಿದ್ರ ಎಂಬ ದಟ್ಟವಾದ ಅನುಮಾನ ಎದ್ದಿದೆ. ಈ ಮಧ್ಯೆ ಪಾಕಿಸ್ತಾನದ ಏರ್ಬೇಸ್ಗಳನ್ನು ನಾಶ ಮಾಡಿರುವ ಭಾರತೀಯ ಸೇನೆ ತನ್ನ ಯಶಸ್ವಿ ಕಾರ್ಯಾಚರಣೆಗೆ ಪೂರಕವಾದ ಸ್ಯಾಟಲೈಟ್ ಆಧಾರಿತ ಚಿತ್ರಗಳನ್ನೇ ಬಿಡುಗಡೆ ಮಾಡುವುದರ ಮೂಲಕ ಶತ್ರು ದೇಶದ ವಾಯುನೆಲೆಗಳನ್ನು ಹೇಗೆ ಧ್ವಂಸ ಮಾಡಲಾಗಿದೆ ಎನ್ನುವುದನ್ನು ಜಗಜ್ಜಾಹೀರು ಮಾಡಿದೆ.
ರಾವಲ್ಪಿಂಡಿಯ ನೂರ್ ಖಾನ್ ಏರ್ಬೇಸ್, ಸುಕೂರ್ ಏರ್ಬೇಸ್, ಬೋಲಾರಿ ಏರ್ಬೇಸ್, PAF ಶಹಬಾಜ್ ಏರ್ಬೇಸ್ ಹಾಗೂ ಸರ್ಗೋದಾ ಏರ್ಫೀಲ್ಡ್ನ ಇಮೇಜ್ಗಳನ್ನು ರಿಲೀಸ್ ಮಾಡಿದೆ. ಇಷ್ಟು ದಿನ ಭಾರತದ ಏರ್ಬೇಸ್ ಮೇಲೆ ದಾಳಿ ಮಾಡಿದ್ದೇವೆ ಎಂದು ಸುಳ್ಳು ಹೇಳಿಕೊಂಡು ಮೆರೆಯುತ್ತಿದ್ದ ಪಾಕಿಸ್ತಾನಕ್ಕೆ ಅದರದ್ದೇ ನೆಲಕ್ಕೆ ನುಗ್ಗಿ ಹೇಗೆ ಧ್ವಂಸ ಮಾಡಲಾಗಿದೆ ಎಂಬುದನ್ನು ಸಾಕ್ಷಿ ಸಮೇತ ಉತ್ತರ ಕೊಟ್ಟಿದೆ ಭಾರತೀಯ ಸೇನೆ. ಈ ಮಧ್ಯೆ ಜಮ್ಮು ಕಾಶ್ಮೀರದ ರಂಬನ್ ಜಿಲ್ಲೆಯಲ್ಲಿರುವ ಚನಾಬ್ ನದಿಗೆ ಕಟ್ಟಿರುವ ಬಗ್ಲಿಹಾರ್ ಡ್ಯಾಂನ ಗೇಟ್ಗಳನ್ನು ಬಂದ್ ಮಾಡಲಾಗಿದೆ. ಪಾಕಿಸ್ತಾನದತ್ತ ಹರಿಯುತ್ತಿದ್ದ ನೀರಿಗೆ ಬ್ರೇಕ್ ಹಾಕಲಾಗಿದೆ. ಅದಾಗುತ್ತಲೇ ಪಾಕಿಸ್ತಾನದ ನೀರಾವರಿ ಸಚಿವ ಭಾರತ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸಿಂಧೂ ನದಿ ನೀರಿನ ಒಪ್ಪಂದ ತಡೆ ಹಿಡಿದಿರುವ ನಿರ್ಧಾರ ಪುನರ್ ಪರಿಶೀಲಿಸುವಂತೆ ಪತ್ರದ ಮೂಲಕ ಅವಲತ್ತುಕೊಂಡಿದ್ದಾರೆ. ಇದರ ನಡುವೆ ಪಾಕಿಸ್ತಾನದ ಮಿತ್ರ ದೇಶಗಳಿಗೆ ಭಾರತೀಯರೇ ಒಗ್ಗಟ್ಟಿನಿಂದ ಉತ್ತರ ಕೊಡಲು ಮುಂದಾಗಿರುವುದು ಗಮನಾರ್ಹ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಸಹಕಾರ ನೀಡಿದ್ದ ಟರ್ಕಿ ಹಾಗೂ ಅಜರ್ಬೈಜಾನ್ ದೇಶಗಳಿಗೆ ತಕ್ಕ ಪಾಠ ಕಲಿಸಲು ಭಾರತ ಮುಂದಾಗಿದೆ. ಟರ್ಕಿ ಅಜರ್ಬೈಜಾನ್ ಪ್ರವಾಸಗಳಿಗೆ ಬ್ರೇಕ್ ಹಾಕಲಾಗಿದೆ. ಬಾಯ್ಕಾಟ್ ಟರ್ಕಿ ಅಭಿಯಾನಕ್ಕೆ ಭರ್ಪೂರ ಬೆಂಬಲ ವ್ಯಕ್ತವಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲೂ ಬಾಯ್ಕಾಟ್ ಟರ್ಕಿ ಟ್ರೆಂಡ್ ಆಗಿದೆ. ಟರ್ಕಿ ಅಜರ್ಬೈಜಾನ್ ಟೂರ್ ಬುಕ್ಕಿಂಗ್ಗಳು ರದ್ದಾಗ್ತಿದೆ. ಪ್ರವಾಸಿಗರು ಟೂರ್ ಕ್ಯಾನ್ಸಲ್ ಮಾಡಿಕೊಳ್ತಿರುವ ಕಾರಣಕ್ಕೆ ಟರ್ಕಿ ಅಜರ್ಬೈಜಾನ್ ಪ್ರವಾಸಿ ತಾಣಗಳು ಖಾಲಿ ಹೊಡೆಯುತ್ತಿವೆ. ಕಳೆದೊಂದು ವಾರದಿಂದ 60% ಪ್ರವಾಸಿಗರ ಬುಕ್ಕಿಂಗ್ ಕ್ಯಾನ್ಸಲ್ ಆಗಿದೆ. ಇದರ ಜೊತೆಗೆ ಟರ್ಕಿ ಜೊತೆಗಿನ ರಫ್ತು ಆಮದು ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿದೆ ಭಾರತ. ಟರ್ಕಿಯಿಂದ ಬರುವ ಸೇಬು, ಮಾವು, ಡ್ರೈ ಫ್ರೂಟ್ಗಳಿಗೆ ಭಾರತದ ವರ್ತಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. 1500 ಕೋಟಿಗೂ ಅಧಿಕ ಮೌಲ್ಯದ ಟರ್ಕಿ ಸೇಬು ಭಾರತದ ಮಾರ್ಕೆಟ್ನಲ್ಲಿ ಕೊಳೆಯುತ್ತಿದೆ. 1200-1400 करोड़ का व्यापार तुर्की से सेब का होता है हमारा, इंडिया का, फ्रूट्स का और सेब का, और 2-4 चीज़ें हैं उसमें, 2-3 फ्रूट और आते हैं तुर्की से. तो हम लोगों ने ये डिसाइड कराया कि जैसे कि इसने पाकिस्तान का सपोर्ट किया है तो यानी कि तुर्की ने भी आतंकवाद का सपोर्ट किया है. तो इसलिए हमने उससे जितना भी अपना व्यापारिक संबंध है सब तोड़ने का फैसला लिया है और तकरीबन तोड़ ही चुके हैं. बायकॉट किया क्योंकि जो एक 5-6 दिन पहले से पाकिस्तान को उसने सपोर्ट किया. टर्की का अपना कुछ भी नहीं था. इंडिया का और टर्की का ऐसा कोई ये नहीं था. इंडिया खाली टेररिज्म के खिलाफ था पाकिस्तान की तरफ, तो उसके लिए बीच में टर्की का आने का कोई मतलब नहीं था. ಹೀಗೆ ಒಂದೆಡೆ ಸಂಘರ್ಷದ ವಾತಾವರಣ ತಿಳಿಯಾಗುತ್ತಿದ್ದರೂ ಆಪರೇಷನ್ ಸಿಂಧೂರ್ ಬೇರೆಯೇ ಮಾರ್ಗಗಳ ಮೂಲಕ ಮುಂದುವರೆದಿದೆ. ಶತ್ರು ದೇಶದ ಎದೆ ಸೀಳುವುದಷ್ಟೇ ಅಲ್ಲ, ಅದರ ಉಸಿರಾಟದ ಮೇಲೆಯೇ ನಿಯಂತ್ರಣ ಸಾಧಿಸುವುದು ಕೂಡ ಯುದ್ಧದಲ್ಲಿ ಬಹಳ ಮುಖ್ಯ. ಈಗ ಪಾಕಿಸ್ತಾನದ ಉಸಿರಾಟದ ಮೇಲೆಯೇ ನಿಯಂತ್ರಣ ಸಾಧಿಸಲು ಭಾರತ ಹಂತದ ಒತ್ತಡ ತೀವ್ರಗೊಳಿಸಲಾರಂಭಿಸಿದೆ. ಹೀಗೆ ಪರೋಕ್ಷ ಯುದ್ಧ ಜಾರಿಯಲ್ಲಿರುವಾಗಲೇ ಜಮ್ಮು ಕಾಶ್ಮೀರದಲ್ಲಿ ಜನಜೀವನ ಸಹಜ ಸ್ಥಿತಿಗೆ ಮರಳುತ್ತಿದೆ. ಪಹಲ್ಗಾಮ್ ಘಟನೆಯನ್ನ ಮರೆತು ಮತ್ತೆ ಪ್ರವಾಸಿಗರ ದಂಡೆ ಕಾಶ್ಮೀರದತ್ತ ಹರಿದು ಬರುತ್ತಿದೆ. ವೈಷ್ಣೋದೇವಿ ದರ್ಶನಕ್ಕೆ ಬರುವವರಿಗೆ ಹೆಲಿಕಾಪ್ಟರ್ಗಳು ಮತ್ತೆ ಕಾರ್ಯಾರಂಭ ಮಾಡಿವೆ. ಕಾಶ್ಮೀರದಲ್ಲಿ ಶಾಂತಿಯನ್ನ ಕಾಪಾಡುತ್ತಲೇ ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸುವ ಕೆಲಸ ಸಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಪಾಕಿಸ್ತಾನಕ್ಕೆ ಯಾವ ಸ್ವರೂಪದಲ್ಲಿ ನುಗ್ಗಿ ಹೊಡೆಯಲಾಗಿದೆ ಅನ್ನೋದರ ಬಗೆಗಿನ ಡೀಟೇಲ್ಸನ್ನು ಭಾರತ ಈಗ ಹಂತವಾಗಿ ನೀಡ್ತಾ ಇದೆ, ಅಧಿಕೃತವಾಗಿ ಕೊಡ್ತಾ ಇದೆ. ಅಧಿಕೃತವಾದಂತಹ ದಾಖಲೆಗಳ ಸಮೇತವಾಗಿ ಹೇಳ್ತಾ ಇದೆ ಯಾವ ಸ್ವರೂಪದಲ್ಲಿ ನಾವು ಪಾಕಿಸ್ತಾನದ ಮೇಲಿನ ದಾಳಿಯನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ಅಂತ. ಅಂಥದ್ದೇ ಒಂದು ಅಂಶವನ್ನು ಇವತ್ತೀಗ ತಿಳಿಸಿರುವಂಥದ್ದು. 23 ನಿಮಿಷ, ಕೇವಲ 23 ನಿಮಿಷದಲ್ಲಿ ಪಾಕಿಸ್ತಾನದ ವಾಯುನೆಲೆಗಳಿಗೆ ನುಗ್ಗಿ ಹೊಡೆಯಲಾಗಿದೆ ಅಂತೇಳಿ. ಯಾವುದದು, ಯಾವ ಸ್ವರೂಪದಲ್ಲಿ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಆ 23 ನಿಮಿಷಗಳಲ್ಲಿ ಆಗಿರುವಂಥದ್ದು, ಕೇವಲ 23 ನಿಮಿಷಗಳಲ್ಲಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಉಡೀಸ್ ಮಾಡಲಾಗಿದೆ. ಕೇವಲ 23 ನಿಮಿಷಗಳಲ್ಲಿ ಭಾರತದೊಳಗೆ ಯಾವಾಗ ಮೇ 7ರಂದು ಭಾರತ ದಾಳಿ ಮಾಡಿದಾಗ ಮೇ 7ರ ಸಂಜೆ ಹೊತ್ತಿಗೆ ಮೊದಲ ರೌಂಡ್ನಲ್ಲಿ ಪಾಕಿಸ್ತಾನದ ಕಡೆಯಿಂದ ಏನು ಡ್ರೋನ್ಗಳು ಹಾರಿ ಬಂದವು, ಅವತ್ತು ಭಾರತ ಸುಮ್ಮನಿತ್ತು. ಆದರೆ ಯಾವಾಗ ಮೇ 8ನೇ ತಾರೀಕಿನಂದು ಪಾಕಿಸ್ತಾನ ಮತ್ತೆ ಡ್ರೋನ್ಗಳನ್ನು ಹಾರಿಸಿ ಭಾರತದಲ್ಲಿ ತೊಂದರೆಗಳನ್ನು ಮಾಡೋದಕ್ಕೆ ಮುಂದಾಯಿತು, ಅವತ್ತು ರಾತ್ರಿ ಭಾರತ ತಿರುಗಿ ಉತ್ತರವನ್ನು ಕೊಟ್ಟಿದ್ದಂಥದ್ದು ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ವಿಚಾರದಲ್ಲಿ. ಕೇವಲ 23 ನಿಮಿಷಗಳಲ್ಲಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮನ್ನು ಉಡೀಸ್ ಮಾಡಲಾಯಿತು. ಚೀನಾದಿಂದ ಖರೀದಿ ಮಾಡಿದಂತಹ ಪಾಕಿಸ್ತಾನದ ಎಲ್ಲ ಅಸ್ತ್ರಗಳನ್ನು ಕೂಡ ಸರ್ವನಾಶ ಮಾಡಲಾಗಿದೆ. ಚೀನಾದವರ ಮೂಲಕವಾಗಿ ಚೀನಾ ಪ್ರಾಡಕ್ಟ್ಗಳ ಬೆಲೆ ಏನು, ಚೀನಾ ಪ್ರಾಡಕ್ಟ್ಗಳು ಯಾವ್ಯಾವ ವಿಚಾರಗಳಿದ್ದಾವೋ ಎಲ್ಲ ಕಡೆಯಲ್ಲೂ ಕೂಡ ಚೀನಾ ಪ್ರಾಡಕ್ಟ್ ಅಂದರೆ ಇಷ್ಟೇನೆ ಅನ್ನುವಂಥದ್ದನ್ನು ಭಾರತದ ಡಿಫೆನ್ಸ್ ಸಿಸ್ಟಮ್ ಕೂಡ ಸಾಬೀತುಪಡಿಸಿದೆ.
ಚೀನಾ ಪ್ರಾಡಕ್ಟ್ ಇದು ಅನ್ನುವಂಥದ್ದು ಗೊತ್ತಾಗಿದೆ. ಚೀನಾದಿಂದ ಖರೀದಿ ಮಾಡಿದಂಥ ಪಾಕಿಸ್ತಾನದವರು ಖರೀದಿ ಮಾಡಿ ಭಾರತದ ಕಡೆಗೆ ಏನು ಹಾರಿಬಿಟ್ಟಿದ್ರು ಕ್ಷಿಪಣಿಗಳನ್ನು, ಅವುಗಳನ್ನು ಕೂಡ ಹೊಡೆದುರುಳಿಸಲಾಗಿದೆ. ಅಲ್ಲಿಗೆ ಚೀನಾದ ಪ್ರಾಡಕ್ಟ್ನ ವ್ಯವಸ್ಥೆ, ಅದರ ಗಟ್ಟಿತನ ಏನು ಅನ್ನೋದು ಗೊತ್ತಾಗಿದೆ. ಭಾರತದ ಆಕಾಶ ಕ್ಷಿಪಣಿಗಳ ಮುಂದೆ ಅದು ಉಳ್ಕೊಂಡಿಲ್ಲ. ಚೀನಾದಿಂದ ಖರೀದಿ ಮಾಡಿದಂಥ ಪಾಕಿಸ್ತಾನದ ಅಸ್ತ್ರಗಳನ್ನು ಧ್ವಂಸ ಮಾಡಲಾಗಿದೆ. ಭಾರತದ ಅತ್ಯಾಧುನಿಕ ತಂತ್ರಜ್ಞಾನದ ಮುಂದೆ ಪಾಕಿಸ್ತಾನ ಮತ್ತು ಚೀನಾ ಎರಡು ರಾಷ್ಟ್ರಗಳು ಕೂಡ ಮಂಕಾಗಿದ್ದಾವೆ. ಭಾರತದ ಅತ್ಯಾಧುನಿಕ ತಂತ್ರಜ್ಞಾನ ಭಾರತದ ಶಕ್ತಿಯನ್ನು ತೋರಿಸಿದೆ ಮತ್ತು ವಿಶೇಷವಾಗಿ ಈ ಬಾರಿ ಭಾರತ ಬಳಕೆ ಮಾಡಿಕೊಂಡಿರುವಂಥದ್ದು, ಹೌದು, S-400 ಡಿಫೆನ್ಸ್ ಸಿಸ್ಟಮನ್ನು ಭಾರತ ಬಳಕೆ ಮಾಡಿಕೊಂಡಿದೆ. ಅದು ರಷ್ಯಾದಿಂದ ಖರೀದಿ ಮಾಡಿಕೊಂಡಿರ್ತಕ್ಕಂಥ, ರಷ್ಯಾದಿಂದ ಪಡ್ಕೊಂಡಿರ್ತಕ್ಕಂತಹ ತಂತ್ರಜ್ಞಾನ ಅದು. ಆದರೆ ಅದರ ಜೊತೆಗೇನೆ ಭಾರತದ ಸ್ವದೇಶಿ ತಂತ್ರಜ್ಞಾನದ ಬಳಕೆಯೂ ಕೂಡ ದೊಡ್ಡ ಮಟ್ಟದಲ್ಲಾಗಿದೆ ಮತ್ತು ಅದರ ಮೂಲಕವಾಗಿಯೇ ಪಾಕಿಸ್ತಾನದ ಡ್ರೋನ್, ಪಾಕಿಸ್ತಾನಕ್ಕೆ ಚೀನಾದವರು ಕೊಟ್ಟಂಥದ್ದು, ಟರ್ಕಿಯವರು ಕೊಟ್ಟಂಥದ್ದು, ಇವುಗಳನ್ನು ಹೊಡೆದುರುಳಿಸುವಂಥ ಕೆಲಸವನ್ನು ಭಾರತ ಮಾಡಿದೆ. ಸ್ವದೇಶಿ ನಿರ್ಮಿತ ಆಕಾಶದಿಂದ ಆಕ್ರಮಣ ಮತ್ತು ನೆಲಕ್ಕಚ್ಚಿದ ಎದುರಾಳಿಗಳ ಅಸ್ತ್ರ. ಯಾಕೆಂದರೆ ಸ್ವದೇಶಿ ನಿರ್ಮಿತ ಆಕಾಶ್ ತೀರ್ ಮೂಲಕವಾಗಿ ಭಾರತ ಆಕ್ರಮಣವನ್ನು ಮತ್ತು ಎದುರಾಳಿಗಳು ಏನೇನು ಅಸ್ತ್ರಗಳನ್ನು ಭಾರತದ ಕಡೆಗೆ ಬಿಟ್ಟರು ಅವುಗಳನ್ನೆಲ್ಲವನ್ನು ಕೂಡ ಹೊಡೆದುರುಳಿಸುವಂಥ ಕೆಲಸವನ್ನು ಭಾರತ ಮಾಡಿರುವಂಥದ್ದು. ಇದು ಬಹಳ ನಿರ್ಣಾಯಕವಾಗಿತ್ತು ಮತ್ತು ಬಹಳ ವ್ಯವಸ್ಥಿತವಾಗಿ ಪಾಕಿಸ್ತಾನವನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಭಾರತದ ಸೇನಾಪಡೆಗಳು ಮಾಡಿದ್ದಾವೆ ಅನ್ನುವಂಥದ್ರ ಬಗೆಗಿನ ಅಧಿಕೃತ ಮಾಹಿತಿಯನ್ನು ಈಗಾಗಲೇ ಭಾರತ ಸರ್ಕಾರ ಬಿಡುಗಡೆ ಮಾಡಿದೆ. ಕರಾರುವಕ್ ಗುರಿ ಮುಟ್ಟಿವೆ ಸಿಡಿದ ಎಲ್ಲ ಅಸ್ತ್ರಗಳು, ಯಾವುದು ಕೂಡ ವ್ಯರ್ಥ ಆಗಿಲ್ಲ. ಪಾಕಿಸ್ತಾನ ಎಷ್ಟು ಡ್ರೋನ್ಗಳನ್ನು ಕಳಿಸಿತ್ತು ಅವುಗಳೆಲ್ಲವನ್ನು ಕೂಡ ಭಾರತದ ಗಡಿಯ ಒಳಗಡೆ ಬರ್ತಾ ಇದ್ದಂಗೆ ಅವುಗಳನ್ನು ಹೊಡೆದುರುಳಿಸಲಾಗಿದೆ. ಅದರ ಕ್ಷಿಪಣಿಗಳನ್ನು ಹೊಡೆದುರುಳಿಸಲಾಗಿದೆ. ಅಷ್ಟೇ ಏಕೆ, ಪಾಕಿಸ್ತಾನದ ಒಳಗಡೆ ನುಗ್ಗಿ ಭಾರತ ಯಾವ ಅಸ್ತ್ರಗಳನ್ನು ಪ್ರಯೋಗ ಮಾಡಿದೆಯೋ ಅದು ತನ್ನ ಟಾರ್ಗೆಟ್ಗಳನ್ನು ಹಿಟ್ ಮಾಡಿದೆ, ನೇರವಾಗಿ ಗುರಿಯನ್ನು ಮುಟ್ಟಿದೆ. ಕರಾರುವಕ್ಕಾಗಿ ಗುರಿಯನ್ನು ಮುಟ್ಟಿರುವಂಥದ್ದು ಭಾರತ ಸಿಡಿಸಿರ್ತಕ್ಕಂತಹ ಅಸ್ತ್ರಗಳು. ಚೀನಾದ PL-15 ಕ್ಷಿಪಣಿ ಹಾಗೂ ಟರ್ಕಿಯ ಈಹಮ್ ಕ್ಷಿಪಣಿಗಳು, ಇವುಗಳು ನಾಶಗೊಂಡಿರುವಂಥದ್ದು. PL-15 ಕ್ಷಿಪಣಿಯನ್ನು ಚೀನಾದಿಂದ ಖರೀದಿ ಮಾಡಿಕೊಂಡಿತ್ತು ಪಾಕಿಸ್ತಾನ, ಅದನ್ನು ಭಾರತದ ಕಡೆಗೆ ಬಿಟ್ಟಿತ್ತು. ಈಹಮ್ ಕ್ಷಿಪಣಿಯನ್ನು ಟರ್ಕಿಯಿಂದ ಬಳಕೆ ಮಾಡಿಕೊಂಡಿತ್ತು, ಟರ್ಕಿಯವರ ಸಿಸ್ಟಮನ್ನು ಬಳಕೆ ಮಾಡಿಕೊಂಡಿತ್ತು ಪಾಕಿಸ್ತಾನ, ಭಾರತದ ಕಡೆಗೆ ಬಿಟ್ಟಿತ್ತು. ಆದರೆ ಅವೆರಡನ್ನೂ ಕೂಡ, ಅವುಗಳೆಲ್ಲವನ್ನೂ ಕೂಡ, ಅವು ಎಷ್ಟು ಕ್ಷಿಪಣಿಗಳನ್ನು ಬಳಕೆ ಮಾಡಿದರೋ ಅವಷ್ಟನ್ನು ಕೂಡ ಹೊಡೆದುರುಳಿಸುವುದು. ಯಾಕೆಂದರೆ ಯಾವುದೇ ರೀತಿಯಾದಂಥ ಹಾನಿ ಭಾರತದಲ್ಲಿ ಆಗಿರಲಿಲ್ಲ. ಅಲ್ಲೊಂದು ಇಲ್ಲೊಂದು ಡ್ರೋನ್ಗಳು ಮಾತ್ರ ಸ್ಫೋಟಗೊಂಡಿದ್ದಾವೆ ಬಿಟ್ಟರೆ ಬೇರೆನೇನನ್ನು ಕೂಡ ಮಾಡಿಸೋದಕ್ಕೆ ಸಾಧ್ಯ ಆಗಿಲ್ಲ. ನಾಗರಿಕರ ಮನೆಗಳ ಮೇಲೆ ಬಿದ್ದಿರುವಂತಹ ಡ್ರೋನ್ಗಳು ಮಾತ್ರ ಸ್ಫೋಟಿಸಿದಾವೆ ಹೊರತು ಸೇನಾ ನೆಲೆಗಳ ಮೇಲೆ ಅವರಿಗೆ ಡ್ರೋನ್ ಸ್ಫೋಟಿಸೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಪಾಕಿಸ್ತಾನಕ್ಕೆ. ಆ ಸ್ವರೂಪದಲ್ಲಿ ಭಾರತದ ಡಿಫೆನ್ಸ್ ಸಿಸ್ಟಮ್ ಈ ಬಾರಿ ಕೆಲಸ ಮಾಡಿರುವಂಥದ್ದು. ಇಸ್ರೋ, ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾದ ಸಹಕಾರದಿಂದ ಇವೆಲ್ಲವೂ ಕೂಡ ಸಾಧ್ಯ ಆಗಿದೆ ಅಂತ ಹೇಳಿ ಭಾರತ ಸರ್ಕಾರ ಹೇಳಿದೆ. ಇಸ್ರೋ, ಯಾಕೆಂದರೆ ಇಸ್ರೋದ ತಂತ್ರಜ್ಞಾನದ ಮೂಲಕವಾಗಿಯೇ, ಇಸ್ರೋದ ಸ್ಯಾಟಲೈಟ್ ಮಾಹಿತಿಗಳ ಮೂಲಕವಾಗಿಯೇ ಭಾರತ ಪ್ರತಿಯೊಂದನ್ನು ಕೂಡ ಟ್ರ್ಯಾಕ್ ಮಾಡುವಂತಹ ಕೆಲಸವನ್ನು ಮಾಡಿತು. ಪ್ರತಿ ಒಂದು ಮೂಮೆಂಟನ್ನು ಕೂಡ, ಶತ್ರು ನೆಲೆಯಿಂದ ಆಗ್ತಾ ಇದ್ದಂಥ ಪ್ರತಿ ಚಲನವಲನವನ್ನು ಕೂಡ ಮಾನಿಟರ್ ಮಾಡಿ ಅದರ ಮೂಲಕವಾಗಿ ಕೌಂಟರ್ ಅಟ್ಯಾಕ್ ಮಾಡ್ತಕ್ಕಂಥದ್ದಕ್ಕೆ ಅದಕ್ಕೆ ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾದವರು ಕೂಡ ಅವರ ನಿರ್ಮಿತವಾಗಿರ್ತಕ್ಕಂತಹ ಡ್ರೋನ್ಗಳು, ಭಾರತದ ಡ್ರೋನ್ಗಳೇನಿದ್ದಾವೆ ಅವು ಪಾಕಿಸ್ತಾನದ ನೆಲೆಗಳ ಒಳಗಡೆ ಹೋಗಿ ಸ್ಫೋಟಿಸುವಂತಹ ಕೆಲಸವನ್ನು, ಸೂಸೈಡ್ ಬಾಂಬರ್ಗಳ ರೀತಿಯಲ್ಲಿ ಕೆಲಸ ಮಾಡುವಂತಹ ಕೆಲಸವನ್ನು ಭಾರತದ ಡ್ರೋನ್ಗಳು ಮಾಡಿದ್ದಾವೆ. ಇದು ಬಹಳ ಮುಖ್ಯವಾಗಿ ಭಾರತ ಕೇವಲ 23 ನಿಮಿಷಗಳ ಅಂತರದಲ್ಲಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮನ್ನು, ಲಾಹೋರ್ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮನ್ನು ಮೊದಲಿಗೆ ಉಡಾಯಿಸಲಾಯಿತು. ಅದಾದ ನಂತರ ಪಾಕಿಸ್ತಾನದ ಬೇರೆ ಬೇರೆ ನೆಲೆಗಳ ಮೇಲೆ ದಾಳಿ ನಡೆಸುವಂತಹ ಕೆಲಸವನ್ನು ಭಾರತ ಮಾಡಿತು ಮತ್ತು ಭಾರತ ಮಾಡಿರುವಂತಹ ನಿಖರ ದಾಳಿಗಳಲ್ಲಿ ಭಾರತ ಅತ್ಯಂತ ಯಶಸ್ವಿಯಾಗಿ ತನ್ನ ಗುರಿಯನ್ನು ಸಾಧಿಸುವಲ್ಲೂ ಕೂಡ ಯಶಸ್ಸನ್ನು ಕಂಡಿರುವಂಥದ್ದು. ಹಾಗೆಯೇ ಭಾರತ ಇಲ್ಲಿಗೆ ನಿಂತಿಲ್ಲ. ಯಾಕೆಂದರೆ ಒಂದು ಹಂತದ ಗೆಲುವನ್ನು ಭಾರತ ಈಗಾಗಲೇ ಸಾಧಿಸಿದೆ. ಭಾರತದ ಸೇನಾಪಡೆಗಳು ತಮ್ಮ ಗೆಲುವನ್ನು ದಾಖಲಿಸಿಕೊಂಡಿರುವಂಥದ್ದು. ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಆದರೆ ಇಲ್ಲಿಗೆ ನಿಲ್ಲುತ್ತಾ ಇಲ್ಲ, ಇದರ ಮುಂದಕ್ಕೂ ಕೂಡ ಇದ್ದೇ ಇದೆ. ಹೀಗಾಗಿ ಹೊಸ ಪ್ರಯೋಗಗಳು ಭಾರತದಲ್ಲಿ ಆಗ್ತಾ ಇದ್ದಾವೆ. ಶಸ್ತ್ರಾಸ್ತ್ರಗಳ ಪ್ರಯೋಗಗಳು ಕೂಡ ಆಗ್ತಾ ಇದ್ದಾವೆ. ಭಾರ್ಗವಾಸ್ತ್ರ, ಇದು ಭಾರತದ ಸೇನಾಪಡೆಗಳ ಬತ್ತಳಿಕೆಯನ್ನು ಸೇರೋದಕ್ಕೆ ತಯಾರಾಗಿ ನಿಂತಿದೆ. ಅದರ ಯಶಸ್ವಿ ಪ್ರಯೋಗ ಇವತ್ತು ನಡೆದಿರುವಂಥದ್ದು. ಹಾಗೆಯೇ ಆಕಾಶ್ ತೀರ್ ಯಾವ ಸ್ವರೂಪದಲ್ಲಿ ಪಾಕಿಸ್ತಾನದ ಡ್ರೋನ್ಗಳನ್ನು ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದೆಯಲ್ಲ, ಅದು ಭಾರತದ ಸ್ವದೇಶಿ ನಿರ್ಮಿತ. ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಿರುವಂತಹ ಆಪರೇಷನ್ ಸಿಂಧೂರ್ ಮತ್ತು ಅದರ ನಂತರ ಪಾಕಿಸ್ತಾನ ಮಾಡುತ್ತಿರುವಂತಹ
ದಾಳಿ ಮತ್ತು ಅದಕ್ಕೆ ಭಾರತ ಕೊಟ್ಟಿರುವಂತಹ ಉತ್ತರದಿಂದ ಒಂದು ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು ಆಧುನಿಕ ಯುದ್ಧ ರೀತಿ ಎಲ್ಲಿಗೆ ಹೋಗ್ತಾ ಇದೆ. ಆಧುನಿಕ ಯುದ್ಧ ರೀತಿಯಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಬಳಕೆ ಆಗ್ತಿರುವಂಥ ಡ್ರೋನ್ ಮತ್ತು ಕ್ಷಿಪಣಿಗಳು. ಹೀಗಾಗಿ ಡ್ರೋನ್ಗಳನ್ನು ಹೊಡೆದುರುಳಿಸಬೇಕಾದಂಥ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವಂಥದ್ದು ಭಾರತದಂತಹ ದೇಶಕ್ಕೂ ಕೂಡ ಬಹಳ ಮುಖ್ಯ ಆಗುತ್ತೆ. ಅದರಲ್ಲೂ ಪಾಕಿಸ್ತಾನ ಬೇಕಾಬಿಟ್ಟಿಯಾಗಿ 100, 200, 300, 400, 500 ರಂಗೆ ಡ್ರೋನ್ಗಳನ್ನು ಏಕಾಏಕಿ ಹರಿಬಿಟ್ಟಾಗ ಅವುಗಳನ್ನು ಒಂದೊಂದಾಗಿ ತುಂಡರಿಸ್ತಾ ಹೋಗೋದು ಕೂಡ ಅಷ್ಟೇ ಮುಖ್ಯ. ಹೀಗಾಗಿ ಕಡಿಮೆ ಖರ್ಚಿನಲ್ಲಿ ಇವುಗಳನ್ನು ಹೊಡೆದುರುಳಿಸಬೇಕಾದ ಅವಶ್ಯಕತೆ ಕೂಡ ಇರುತ್ತೆ. ಯಾಕಂದರೆ ದುಡ್ಡಿನ ವಿಚಾರವೂ ಕೂಡ ಈ ಕಾರಣಕ್ಕಾಗಿಯೇ ಭಾರತ ಈಗ ಸ್ವದೇಶಿ ನಿರ್ಮಿತ ಅತ್ಯಂತ ಕಡಿಮೆ ವೆಚ್ಚದ ಭಾರ್ಗವಾಸ್ತ್ರವನ್ನು ರೆಡಿ ಮಾಡಿಕೊಳ್ತಾ ಇದೆ. ಏನಿದು ಭಾರ್ಗವಾಸ್ತ್ರ ಅಂತ ಹೇಳ್ತಾ ನೋಡ್ತಾ ಹೋದರೆ, ಡ್ರೋನ್ಗಳನ್ನು ಹೊಡೆದುರುಳಿಸೋದಕ್ಕೆ ಸಜ್ಜಾಗಿದೆ ಭಾರ್ಗವಾಸ್ತ್ರ. ಇದು ಭಾರ್ಗವಾಸ್ತ್ರದ ಇಮೇಜ್. ಇವತ್ತು ಇದನ್ನು ಹಾರಿಬಿಡಲಾಗಿದೆ, ಇದನ್ನು ಪ್ರಯೋಗ ಮಾಡಲಾಗಿದೆ ಗೋಪಾಲ್ಪುರದಲ್ಲಿ. ಅದು ಯಶಸ್ವಿ ಪ್ರಯೋಗದಲ್ಲಿ ತನ್ನ ಟಾರ್ಗೆಟನ್ನು ಹಿಟ್ ಮಾಡಿದೆ. ಅದು ಆಧುನಿಕ ಭಾರತದಲ್ಲಿ ಸೇನೆಗೆ ಬಲ ತುಂಬುತ್ತಾ ಇದೆ. ಈ ತುಂಬುವಂಥ ಕಾರಣಕ್ಕಾಗಿ ಈ ಭಾರ್ಗವಾಸ್ತ್ರ ಈಗ ತಯಾರಾಗಿ ನಿಂತಿರುವಂಥದ್ದು. ಭಾರ್ಗವಾಸ್ತ್ರವನ್ನು ಈಗ ರೆಡಿ ಮಾಡಿದ್ದಾರೆ. ಮೈಕ್ರೋ ಕ್ಷಿಪಣಿ ಆಧಾರಿತ ಪ್ರತಿ ಡ್ರೋನ್ ವ್ಯವಸ್ಥೆ ಇದು. ಅಂದರೆ ಡ್ರೋನ್ ಆ್ಯಂಟಿ ಡ್ರೋನ್ ಸಿಸ್ಟಮ್ ಇದು. ಡ್ರೋನ್ಗಳನ್ನು ತಡೆಯುವಂಥ, ಅದನ್ನು ಹೊಡೆಯುವಂಥ, ಅದನ್ನು ಹೊಡೆದುರುಳಿಸುವಂತಹ ಸಿಸ್ಟಮನ್ನು, ಮೈಕ್ರೋ ಕ್ಷಿಪಣಿ ಆಧಾರಿತವಾಗಿರ್ತಕ್ಕಂತಹ ಒಂದು ಸಿಸ್ಟಮನ್ನು ಡೆವಲಪ್ ಮಾಡಲಾಗಿದೆ. ಶತ್ರು ಡ್ರೋನ್ಗಳನ್ನು 16 ಸೆಕೆಂಡ್ಗಳಲ್ಲಿ ಪತ್ತೆ ಹಚ್ಚುವಂತಹ ಕೆಲಸವನ್ನು ಈ ಭಾರ್ಗವಾಸ್ತ್ರ ಮಾಡುತ್ತೆ. ಇದರ ಮೂಲಕವಾಗಿ ಇದರಲ್ಲಿ ಬಳಕೆ ಮಾಡಿರ್ತಕ್ಕಂತಹ ಟೆಕ್ನಾಲಜಿ ಯಾವ ಸ್ವರೂಪದಲ್ಲಿದೆ ಅಂತಂದರೆ, ಅಲ್ಲಿ ಬರ್ತಕ್ಕಂತಹ ಅಂದರೆ 2 ರೀತಿಯಲ್ಲಿ ಕೂಡ ಅದರ ಬಳಕೆ ಆಗುತ್ತೆ. ಒಂದು, ಅದನ್ನು ರಿಮೋಟ್ ಆಗಿ ಕೂಡ ಬಳಕೆ ಮಾಡಿಕೊಳ್ತಾರೆ, ಹಾಗೆಯೇ ನೇರವಾಗಿ ಶೂಟ್ ಮಾಡುವಂತಹ ನಿಟ್ಟಲ್ಲೂ ಕೂಡ ಬಳಕೆ ಮಾಡ್ತಾರೆ ಅಂತ ಹೇಳಿ ಶತ್ರು ಡ್ರೋನ್ಗಳನ್ನು 16 ಸೆಕೆಂಡ್ಗಳಲ್ಲಿ ಪತ್ತೆ ಹಚ್ಚುವಂತಹ ಕೆಲಸವನ್ನು ಈ ಭಾರ್ಗವಾಸ್ತ್ರ ಮಾಡುತ್ತೆ. 2.5 ಕಿಲೋಮೀಟರ್ ದೂರದಲ್ಲಿ ಡ್ರೋನ್ ದಾಳಿಯನ್ನು ಗ್ರಹಿಸುತ್ತೆ ಮತ್ತು 2.5 ಕಿಲೋಮೀಟರ್ ದೂರದಲ್ಲಿ ಅದನ್ನು ಹೊಡೆದುರುಳಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಭಾರ್ಗವಾಸ್ತ್ರ. 2.5 ಕಿಲೋಮೀಟರ್ ದೂರದಲ್ಲಿನೇ ಅದನ್ನು ಹೊಡೆದುರುಳಿಸಲಾಗುತ್ತೆ. ಅಂದರೆ ಅದು ಬರೋದಕ್ಕಿಂತ ಮುಂಚಿತವಾಗಿ ಅದನ್ನು ಗುರುತಿಸಿ ಹೊಡೆಯುವಂತಹ ಕೆಲಸದಲ್ಲಿ ಯಶಸ್ಸನ್ನು ಕಾಣುತ್ತೆ. ಡ್ರೋನ್ಗಳನ್ನು ಪತ್ತೆ ಹಚ್ಚಿ ಆಗಸದಲ್ಲಿ ನಾಶ ಮಾಡುವಂತಹ ಸಾಮರ್ಥ್ಯವನ್ನು ಈ ವ್ಯವಸ್ಥೆ ಹೊಂದಿರುವಂಥದ್ದು. ಇದು ಹೊಸದಾಗಿ ತಯಾರು ಮಾಡಿರ್ತಕ್ಕಂತಹ ವ್ಯವಸ್ಥೆ. ಅದರ ಪ್ರಯೋಗ ಇವತ್ತು ಮಾಡಿರುವಂಥದ್ದು ಮತ್ತು ಇದನ್ನು ಈಸಿ ಟು ಕ್ಯಾರಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ವಿವರಣೆ. ಭಾರ್ಗವಾಸ್ತ್ರ ಪಕ್ಕಾ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇದು. ಅಂದರೆ ಈ ಸಿಸ್ಟಮ್ ಬೇರೆ ದೇಶಗಳ ಕೈಯಲ್ಲಿ ಇಲ್ಲ, ಭಾರತದ ಕೈಯಲ್ಲಿರ್ತಕ್ಕಂಥದ್ದು. ಭಾರತದ್ದೇ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇದು. ಹೀಗಾಗಿ ಇದನ್ನು ಭಾರತದ ಸೇನಾಪಡೆಗಳಲ್ಲಿ ಬಳಕೆ ಮಾಡೋದಕ್ಕೆ ಪೂರಕವಾದಂತಹ ಪರೀಕ್ಷೆಯನ್ನು ಮಾಡಲಾಗಿದೆ ಮತ್ತು ಆ ಪರೀಕ್ಷೆ ಯಶಸ್ವಿಯಾಗಿದೆ. ಅಂದರೆ ಇದು ನಿಖರವಾಗಿ ಟಾರ್ಗೆಟನ್ನು ಹೊಡೆಯುತ್ತೆ. ಕಡಿಮೆ ವೆಚ್ಚದಲ್ಲಿ, ಕಡಿಮೆ ಸಮಯದಲ್ಲಿ ಇದನ್ನು ನಿರ್ಮಾಣ ಮಾಡೋದಕ್ಕೂ ಕೂಡ ಸಾಧ್ಯ ಇದೆ ಅಂತೇಳಿ. ಕಡಿಮೆ ವೆಚ್ಚದಲ್ಲಿ ಮತ್ತು ಪ್ರೊಡಕ್ಷನ್ ಕಾಸ್ಟ್ ಕೂಡ ಭಾಳ ಕಡಿಮೆಯಲ್ಲಿ ಆಗುತ್ತೆ. ಭಾಳ ಬೇಗನೆ ಅದನ್ನು ಪ್ರೊಡಕ್ಷನ್ ಕೂಡ ಮಾಡಬಹುದು. ಈ ನಿಟ್ಟಿನಲ್ಲೂ ಕೂಡ ಇದು ಬಹಳ ಮಹತ್ವದ ಒಂದು ಸಿಸ್ಟಮ್ ಆಗಿದೆ, ಭಾರ್ಗವಾಸ್ತ್ರ ಡಿಫೆನ್ಸ್ ಸಿಸ್ಟಮ್. ಇದು ನಿಜಕ್ಕೂ ಕೂಡ ಆ್ಯಂಟಿ ಡ್ರೋನ್ ಮಿಸೈಲ್ ಆಗಿ ಇದು ಕೆಲಸವನ್ನು ಮಾಡುತ್ತೆ. ಕಡಿಮೆ ತೂಕ ಮತ್ತು ಸೈನಿಕರೇ ಎತ್ತುಕೊಂಡು ಹೋಗುವಂಥದ್ದಕ್ಕೂ ಕೂಡ ಸಾಧ್ಯ ಇದೆ. ಕಡಿಮೆ ತೂಕ ಇರುವಂಥದ್ದು ಕೂಡ ಬಹಳ ಮುಖ್ಯ, ಈಸಿ ಟು ಕ್ಯಾರಿ ಅಂಥೇಳಿ. ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಯುದ್ಧದಂತಹ ಸನ್ನಿವೇಶಗಳಲ್ಲಿ ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ಹೇಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಬಹಳ ಕಡಿಮೆ ತೂಕದ್ದು ಒಂದು ಭಾರ್ಗವಾಸ್ತ್ರದ ಮೂಲಕ 64 ಡ್ರೋನ್ಗಳನ್ನು ಸ್ಫೋಟಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಒಂದು ಭಾರ್ಗವಾಸ್ತ್ರವನ್ನು ಬಳಕೆ ಮಾಡೋದ್ರ ಮೂಲಕ 64 ಡ್ರೋನ್ಗಳವರೆಗೂ ಕೂಡ ಸ್ಫೋಟಿಸ್ಬೋದು ಅಂತೇಳಿ. ಅಂದರೆ ಏಕಾಏಕಿಯಾಗಿ 30, 40, 50 ಈ ರೀತಿಯಾಗಿ ಮೊನ್ನೇನು ಡ್ರೋನ್ಗಳನ್ನು ಭಾರತದ ಕಡೆಗೆ ಪ್ರತಿಯೊಂದು ಭಾಗದಲ್ಲಿ ನುಗ್ಗಿಸಿದ್ರಲ್ಲ, ಅವೆಲ್ಲವನ್ನು ಕೂಡ ಏಕಕಾಲದಲ್ಲಿ ಹೊಡೆದುರುಳಿಸೋದಕ್ಕೆ ಸಾಧ್ಯ ಆಗುತ್ತೆ ಭಾರ್ಗವಾಸ್ತ್ರದ ಮೂಲಕ. ಅಂದರೆ ಪಾಕಿಸ್ತಾನ ಕಳಿಸಬಹುದಾಗಿರ್ತಕ್ಕಂತಹ ಡ್ರೋನ್ಗಳನ್ನು ಹೊಡೆದುರುಳಿಸೋದಕ್ಕೆ ಸಾಧ್ಯ ಆಗುತ್ತೆ ಇದರಲ್ಲಿ ಅನ್ನೋದು ಕೂಡ ಅಷ್ಟೇ ನಿಖರವಾಗಿ ಇರತಕ್ಕಂಥದ್ದು. ಅದಕ್ಕೆ ಪೂರಕವಾದಂಥ ಅಧ್ಯಯನವನ್ನು, ಪರೀಕ್ಷೆಯನ್ನು ಇವತ್ತು ನಡೆಸಲಾಗಿದೆ ಮತ್ತು ಅದು ತನ್ನ ನಿಗದಿತ ಗುರಿಗಳನ್ನು ಕರೆಕ್ಟಾಗಿ ಸ್ಫೋಟಿಸುವಂತಹ ಕೆಲಸವನ್ನು ಕೂಡ ಮಾಡಿದೆ. ಏನು ಉದ್ದೇಶ ಇತ್ತು ಅದೇ ಸ್ವರೂಪದಲ್ಲಿ ನಡೆದಿದೆ. ಇನ್ನು ಆಕಾಶ್ ತೀರ್ ಭಾರತದ ಸ್ವದೇಶಿ ನಿರ್ಮಾಣದ ಐರನ್ ಡೋಮ್ ವ್ಯವಸ್ಥೆ. ಆಕಾಶ್ ತೀರ್ ಇದು ಈಗಾಗಲೇ ಮೊನ್ನೆ ಪಾಕಿಸ್ತಾನದ ವಿರುದ್ಧವೂ ಕೂಡ ಬಳಕೆ ಮಾಡಿರುವಂಥದ್ದು. ಮೇ 8, 9ರಂದು ಇದನ್ನು ಬಳಕೆ ಮಾಡಲಾಗಿದೆ ಆಕಾಶ್ ತೀರ್. ಇದು ಭಾರತದ ಐರನ್ ಡೋಮ್ ಅನ್ನುವಂಥದ್ದು ಈಗ ಸಾಬೀತಾಗ್ತದೆ. ಯಾಕೆಂದರೆ ಐರನ್ ಡೋಮ್ ವ್ಯವಸ್ಥೆಯನ್ನು ನಾವು ಓನ್ಲಿ ರಷ್ಯಾದಿಂದ ಅಥವಾ ಅಮೆರಿಕಾದಿಂದ ಅಥವಾ ಇಸ್ರೇಲ್ನಿಂದ ಇವರಿಂದ ಮಾತ್ರ ಐರನ್ ಡೋಮ್ ವ್ಯವಸ್ಥೆಯನ್ನು ಪಡ್ಕೊಂಡಿದೆ. ಭಾರತದ್ದೇ ಸ್ವದೇಶಿ ನಿರ್ಮಿತ ಐರನ್ ಡೋಮ್ ವ್ಯವಸ್ಥೆಯಾಗಿ ಆಕಾಶ್ ಕೆಲಸವನ್ನು ಮಾಡ್ತಾ ಇದೆ. ಭಾರತವೇ ನಿರ್ಮಿಸಿರುವಂತಹ ಮೊದಲ AI ತಂತ್ರಜ್ಞಾನದ ಕ್ಷಿಪಣಿ ವ್ಯವಸ್ಥೆ ಇದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್
ಬಳಕೆ ಮಾಡಿಕೊಂಡು ಮಾಡಿರುವಂತಹ ಕ್ಷಿಪಣಿ ವ್ಯವಸ್ಥೆ ಇದು. ಇದರ ಮೂಲಕವಾಗಿ ಯಾವುದೇ ವಿದೇಶಿ ಬಿಡಿಭಾಗಗಳನ್ನು ಕೂಡ ಇದರಲ್ಲಿ ಬಳಕೆ ಮಾಡಿಲ್ಲ ಅಂತೇಳಿ, ಇದು ಬಹಳ ಮುಖ್ಯವಾಗಿರುವಂಥದ್ದು. ಕಂಪ್ಲೀಟಾಗಿ ಭಾರತ ನಿರ್ಮಿತವಾಗಿರ್ತಕ್ಕಂತಹ ಕ್ಷಿಪಣಿ ವ್ಯವಸ್ಥೆ ಇದು ಮತ್ತು ಐರನ್ ಡೋಮ್ ವ್ಯವಸ್ಥೆ ಇದು. ಇದರ ಮೂಲಕವಾಗಿ ಭಾರತದ ಒಳಗಡೆ ನುಗ್ಗಿ ಬರಬಹುದಾಗಿರುವಂಥ ಯಾವುದೇ ಡ್ರೋನ್ಗಳನ್ನು, ಕ್ಷಿಪಣಿಗಳನ್ನು ಹೊಡೆದುರುಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಭೂಮಿ, ಯುದ್ಧ ವಿಮಾನ ಹಾಗೂ ನೌಕೆಗಳಿಂದಲೂ ಕೂಡ ಇದನ್ನು ಉಡಾಯಿಸೋದಕ್ಕೆ ಸಾಧ್ಯ ಇದೆ. ಭೂಮಿಯಿಂದಲೂ ಕೂಡ ಇದನ್ನು ಉಡಾಯಿಸ್ಬೋದು, ಅಂದರೆ ಸೇನಾಪಡೆಗಳ ಮೂಲಕವಾಗಿ, ವಾಯುಪಡೆಯ ಮೂಲಕವಾಗಿ, ನೌಕಾಪಡೆಯ ಮೂಲಕವಾಗಿ ಕೂಡ ಇದನ್ನು ಉಡಾಯಿಸ್ಬೋದು. ಕಮಾಂಡ್ ಕಂಟ್ರೋಲ್ ಸಂವಹನ, ಕಮಾಂಡ್ ಕಂಟ್ರೋಲ್ ಕಮ್ಯುನಿಕೇಷನ್ ಆ್ಯಂಡ್ ಕಂಪ್ಯೂಟರ್, ಹೀಗೆ 4C ಅನ್ನು ಬಳಕೆ ಮಾಡಿಕೊಂಡು 4C ಮತ್ತು ಇಂಟೆಲಿಜೆನ್ಸ್ ಹಾಗೂ ಕಣ್ಗಾವಲು ವ್ಯವಸ್ಥೆ ಇರುವಂತಹ ಏಕೈಕ ಕ್ಷಿಪಣಿ ವ್ಯವಸ್ಥೆ ಇದು. ಈ ಮೂಲಕವಾಗಿ ಇದರಲ್ಲಿ ಪ್ರತಿಯೊಂದು ಕೂಡ ವ್ಯವಸ್ಥಿತವಾಗಿ ನಿರ್ದಿಷ್ಟ ರೀತಿಯಲ್ಲಿನೇ ನಿರ್ದಿಷ್ಟ ಗುರಿಗಳನ್ನು ಹೊಡೆದು ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಕೃತಕ ಬುದ್ಧಿಮತ್ತೆಯ ಪಕ್ಕಾ ಸ್ವಾಯತ್ತ ರಕ್ಷಣಾ ವ್ಯವಸ್ಥೆ ಇದಾಗಿದೆ. ಹೀಗಾಗಿ ಕೃತಕ ಬುದ್ಧಿಮತ್ತೆ ಇರೋದ್ರಿಂದಾಗಿ ಅದುವೇ ನಿಖರವಾಗಿ ತನ್ನ ಗುರಿಗಳನ್ನು ನಿರ್ಧರಿಸುತ್ತೆ ಮತ್ತು ಅವುಗಳನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಆಕಾಶ್ ಮಾಡ್ತಾರಂತ. ಆಕಾಶ್ ತೀರ್ ಅಂತೇಳಿ ಇದನ್ನು ಕರೀತಾರೆ. ಆಕಾಶ್ ತೀರ್ ಈ ಒಂದು ಕೆಲಸವನ್ನು ಮಾಡುತ್ತೆ. ಶತ್ರು ದಾಳಿಯ ಬಗ್ಗೆ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಕೂಡ ಅದು ಕಳಿಸುತ್ತೆ. ಶತ್ರು ದಾಳಿಯನ್ನು ಶುರು ಮಾಡಿರುವಂತಹ ಸಂದರ್ಭದಲ್ಲಿ, ಇಂತಹ ಸಮಯದಲ್ಲಿ ಇಷ್ಟು ದೂರದಲ್ಲಿ ಇದೆ ಅನ್ನುವಂಥದ್ದನ್ನು ಕೂಡ ತಿಳಿಸುವಂತಹ ಕೆಲಸವನ್ನು ಮಾಡುತ್ತೆ. ಈ ಮೂಲಕ ಭಾರತದ ರಕ್ಷಣೆಯನ್ನು ಹೆಚ್ಚು ಉನ್ನತ ಮಟ್ಟದಲ್ಲಿ ಮಾಡುವಂತಹ ಕೆಲಸವನ್ನು ಈ ಆಕಾಶ್ ತೀರ್ ಮಾಡ್ತಾ ಇದೆ. ಶತ್ರು ವಿಮಾನಗಳು, ಡ್ರೋನ್, ಕ್ಷಿಪಣಿಗಳನ್ನು ಪತ್ತೆ ಮಾಡುವಂತಹ ಕೆಲಸವನ್ನು ಕೂಡ ಆಕಾಶ್ ತೀರ್ ಮಾಡುತ್ತೆ. ಇಸ್ರೋ ಹಾಗೂ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿರುವಂತಹ ಸಿಸ್ಟಮ್ ಇದು ಇಸ್ರೋ ಹಾಗೂ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿರುವಂಥದ್ದು, ಅಂದರೆ ಕಂಪ್ಲೀಟ್ ಸ್ವದೇಶಿ ನಿರ್ಮಿತವಾಗಿರ್ತಕ್ಕಂತಹ ವ್ಯವಸ್ಥೆ ಇದು. ಈ ಮೂಲಕವಾಗಿ ಭಾರತದ ರಕ್ಷಣಾ ವ್ಯವಸ್ಥೆಯನ್ನು ಸ್ವದೇಶಿ ನಿರ್ಮಿತ ಪ್ರಾಡಕ್ಟ್ಗಳ ಮೂಲಕವಾಗಿ, ಸ್ವದೇಶಿ ನಿರ್ಮಿತ ತಂತ್ರಜ್ಞಾನದ ಮೂಲಕವಾಗಿ ಭಾರತ ತನ್ನ ವ್ಯವಸ್ಥೆಯನ್ನು ಮತ್ತಷ್ಟು ಉನ್ನತೀಕರಣ ಮಾಡ್ತಾ ಇದೆ, ಆತ್ಮನಿರ್ಭರತೆಯ ಕಡೆಗೆ ಹೋಗ್ತಾ ಇದೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿರುವಂಥ ಒಂದು ಅಂಶ. ಅದು ಈಗಾಗಲೇ ಕೆಲವು ಸಾಬೀತಾಗಿದ್ದಾವೆ. ಪಾಕಿಸ್ತಾನದ ಮೇಲೆ ನಡೆದಿರುವಂಥ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲೂ ಕೂಡ ಇದು ಸಾಬೀತಾಗಿದೆ. ಹಾಗೆಯೇ ಮುಂದೆ ಎದುರಾಗಬಹುದಾಗಿರುವಂಥ ಯಾವುದೇ ಅಪಾಯಗಳನ್ನು ಎದುರಿಸೋದಕ್ಕೂ ಕೂಡ ಭಾರತ ಮತ್ತಷ್ಟು ಹೆಚ್ಚು ಸಿದ್ಧತೆಗಳನ್ನು ಮಾಡಿಕೊಳ್ತಿರುವಂಥದ್ದು ಕೂಡ ಸ್ಪಷ್ಟ ಇದೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.